ನನಗೆ ಯಾವ ಒಂದು ಸಿನಿಮಾ ಆಪರ್ಚುನಿಟಿ ಕೂಡ ನನ್ನ ಕೈಯಲ್ಲಿ ಇರಲಿಲ್ಲ. ನಾನು ಇಂಡಸ್ಟ್ರಿ ಬಿಟ್ಟು ಹೊರಡಬೇಕು ಅಂತ ನಿರ್ಧಾರ ಮಾಡಿರೋ ಟೈಮಲ್ಲಿ ನನಗೆ ಫಸ್ಟ್ ಬಂದಿದ್ದ ಸಿನಿಮಾ ಧೀರಸಾಗರ. ಅದಾದ್ಮೇಲೆ ನಾನು ಶುಗರ್ ಫ್ಯಾಕ್ಟ್ರಿ, ಐದಾವರ, ಬೇರೆ ಸಿನಿಮಾಗಳನ್ನ ಒಪ್ಕೊಂಡೆ. ಸೊ ನನಗೆ ಇದು ತುಂಬ ಇಮೋಷನಲ್ ಯಾಕೆ ಆಗ್ತೀನಿ ಅಂದರೆ ಈ ಮೂವಿ ನನಗೆ ಇಲ್ಲಿ ಇರೋದಕ್ಕೆ ಒಂದು ಜಾಗ ಮಾಡಿಕೊಡ್ತು. ಆ್ಯಂಡ್ ಪವನ್ ಅವರ ಡೈರೆಕ್ಷನ್ ಆಗಲಿ, ನಾನು ನಿಜ ಹೇಳ್ತೀನಿ, ನಾನು ಸಿನಿಮಾ ನೋಡೋ ಮುಂಚೆ ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ನಾನು ಸಿನಿಮಾ ನೋಡಿದ ಮೇಲೆ ನಾನು ನಿಜವಾಗ್ಲೂ ನಾನು ಹೇಳಿದವ್ರಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿಬಿಟ್ಟು ನೀವು ಮಾಡಿದ್ದೀರ ಸಿನಿಮಾ ಅಂತ. ಯಾಕಂದರೆ ದೊಡ್ಡ ಬಜೆಟ್ ಸಿನಿಮಾ ನಾನು ಯಾರು ಬೇಕಾದರೂ ಮಾಡ್ಬೋದು, ಬಟ್ ಒಂದು ಬಜೆಟ್ ರಿಸ್ಟ್ರಿಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡೋದು ಅದು ಈಸಿ ಅಲ್ಲ. ಅದನ್ನು ನಿಲ್ಲಿಸಿ 25 ದಿನ ಸೆಲೆಬ್ರೇಟ್ ಮಾಡೋದು ಇವತ್ತಿನ ಕಾಲಕ್ಕೆ ಅದು ಡೆಫಿನೆಟ್ ಆಗಿ ಆಗಲ್ಲ. ಅದನ್ನು ತುಂಬ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅವ್ರಿಗೆ ಏನು ಸಪೋರ್ಟ್ ಮಾಡೋಕ್ಕಾಗಿದೆ ನನಗೆ ಗೊತ್ತಿಲ್ಲ, ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಮಾಡಿದ್ದೀನಿ. ಬಟ್ ಇಂಥವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇವಾಗ ಜನನೇ ಬರ್ತಾ ಇಲ್ಲ ಥಿಯೇಟರ್ಗೆ. ಅಂಥ ಟೈಮಲ್ಲಿ ಪ್ರೊಡ್ಯೂಸರ್ಸು ಧೈರ್ಯ ಮಾಡಿಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಆರ್ಟಿಸ್ಟ್ ಎಲ್ಲರೂ ಕೂಡ ಅವ್ರವ್ರ ಟೀಮ್ಗೆ ಸಪೋರ್ಟ್ ಮಾಡಬೇಕು. ನಾನು ಒಂದು ಆರ್ಟಿಸ್ಟ್ ಆಗಿ ಕೇಳ್ಕೊತೀನಿ. ಯಾಕಂದರೆ ಇತ್ತೀಚೆಗೆ ತುಂಬ ಜನ ಹೇಳ್ತಿದ್ದಾರೆ ಆರ್ಟಿಸ್ಟ್ಗಳು ಪ್ರಮೋಷನ್ ಬಂದಾಗ ಬರ್ತಾ ಇಲ್ಲ, ಬೇರೆ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಹೊಸಬ್ರು ತಗೊಂಡ್ರೆ ನಾವ್ಯಾಕೆ ಹೋಗೋದು, ಇವಾಗ ನಾವು ಸ್ವಲ್ಪ ಕುಸ್ತು ಪರಿಚಯ ಇದ್ದವ್ರು ಆಗಿದ್ವಿ ಅಂತ. ಬಟ್ ನಾನು ಅದನ್ನು ಯಾವತ್ತೂ ನಂಬಲ್ಲ. ಯಾಕಂದರೆ ಒಂದು ಸಿನಿಮಾ ನಂಬಿಕೆ ಇಟ್ಕೊಂಡು ಹಾಕಿದ್ದಾರೆ, ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಅಂದರೆ ಅವ್ರ ಜೊತೆ ಅದು 25 ದಿನ ಇರಲಿ, ಅದು 10 ದಿನ ಇರಲಿ, ಅಥವಾ 1 ವಾರ ಇರಲಿ, ನಾವು ಇರಬೇಕು. ಸೊ ನಾನು ಅದನ್ನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. 50 ದಿನ ಆಗಿ ಮತ್ತೆ ಸಿಗೋಣ, ಅವತ್ತು ನನಗೆ ಅಷ್ಟು ಆಗಲ್ಲ ಅನಿಸುತ್ತೆ. ಬಟ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾನು ಏನೇನೋ ಹೇಳ್ಬೇಕು ಅಂತ ಎಷ್ಟು ಹೇಳ್ಬೇಕು ಅಂತ ನಮ್ಗೆ ಲ್ಯಾಕ್ಔಟ್ ಆಗಿದೆ. ಆ್ಯಂಡ್ ಗುಲ್ಬರ್ಗ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಗುಲ್ಬರ್ಗಕ್ಕೆ ಹೋಗಿ ಆ ಒಂದು ದಿನದಲ್ಲೇ ನಾನು ಬಂದ ಮೇಲೆ ನನಗೆ ಸಿಕ್ತಿರೋ ಪ್ರೀತಿ, ನಾನು ಇನ್ಸ್ಟಾಗ್ರಾಮಲ್ಲಿ ಎವ್ರಿ ಡೇ ನಾನು ಒಂದು ಹೊಸ ಫ್ಯಾನ್ ಪೇಜ್ ಹೋಗ್ತಿದ್ದೆ. ನಾನು ಏನಿದು ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇನ್ಸ್ಟಾ ಅವರು ಇದ್ದಾರೆ ನನ್ನ ಜೊತೆ, ನನ್ನ ಫ್ರೆಂಡ್ ಕ್ಯಾಪ್ಟನ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಸಪೋರ್ಟ್ ಆಗ್ತಿದ್ದು ನನ್ನ ಸಿಸ್ಟರ್ ಅಶ್ವತಿ ಅವರು. ಬಟ್ ಅವರು ಕೂಡ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ನನ್ನ ಫ್ರೆಂಡ್ ಎದ್ದು ಬಂದಿದ್ದಾರೆ, ಸೌತಿಂಗ್ ಫ್ರೆಂಡ್ಸ್. ಆಮೇಲೆ ನಾವು ಟೀಮ್ ನನ್ನ ಜೊತೆ ಬಸವ ಕೆಲಸ ಮಾಡಿದ್ದಾರೆ, ಬಂದಿದ್ದಾರೆ, ಅವರು ಥ್ಯಾಂಕ್ ಯು ಹೇಳ್ತೀನಿ. ಎಲ್ಲರೂ ಹೆಸರು ಹೇಳಿದ್ದೀನ ಬಟ್ ಥ್ಯಾಂಕ್ ಯು ಎಲ್ಲರೂ.